ಲಾಯರ್ ಜಗದೀಶ್ ಅಂದರೆ ಏನು ಈ ರಾಕ್ಷಸನ ಬಾಯಲ್ಲಿ ವೇದ ಅಂತ ಹೇಳ್ದಂಗೆ. ಸೊ ಡೋಂಟ್ ಟೇಕ್ ಲಾಯರ್ ಜಗದೀಶ್ ಸೀರಿಯಸ್ಲಿ. ಯಾರೂ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ನೀವು ಸೀರಿಯಸ್ ತೊಗೊಂಡಿದ್ರೆ ನನಗೆ ನಿಮ್ಮನ್ನು ಸೀರಿಯಸ್ ನಾನು ತೊಗೋಬೇಕೋ ಇಲ್ವೋ ಅಂತ ನನ್ನ ಪ್ರಶ್ನೆ ನನ್ನಲ್ಲೇ ಮಾಡುತ್ತೆ. ಸೊ ಮಾಹಿತಿ ಕೊರತೆ ಇದೆ ನಿಮಗೆ. ಕೊನೆ ಮೂಮೆಂಟ್ವರೆಗೂ ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಸುದೀಪ್ ಅವರಿಗೆ ಇದನ್ನೇ ಅವರು ಸ್ಪಷ್ಟಪಡಿಸಿರುವಂಥದ್ದು. ಲಾಯರ್ ಜಗದೀಶ್ ಅವರು ಹೇಳುವಂಥದ್ದಂದರೆ ಇವರಿಗೆ ಬೇಕಾದವ್ರನ್ನ ಇಟ್ಕೊಳ್ತಾರೆ, ಬೇಡ ಅನ್ನೋರನ್ನ ಎಲಿಮಿನೇಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದರು. ಅದನ್ನು ಸ್ಪಷ್ಟೀಕರಣನೂ ಕೂಡ ಕೊಟ್ಟರು ಸುದೀಪ್ ಅವರು. ಇಲ್ಲಿ ಯಾರು ಆಡ್ತಾರೆ, ಹೇಗೆ ಆಡ್ತಾರೆ, ಏನು ಎತ್ತ ಕೊನೆಯವರೆಗೆ ಯಾರು ಇರ್ತಾರೋ ಅಂತ ನನಗೆ ಗೊತ್ತಾಗಲ್ಲ, ನಾನು ಬರ್ತೀನಿ, ಏನು ಹೇಳಬೇಕು ಅವರಿಗೆ ನಾನು ಹೇಳ್ತೀನಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಅಂತ. ಖಂಡಿತವಾಗಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾ ಇರೋದು ಸತ್ಯ. ಅವರಿಗೆ ಕೊನೆ ಲಾಸ್ಟ್ 5 ಸೆಕೆಂಡ್ಸ್ ಮುಂಚೆ ಕಿವಿಯಲ್ಲಿ ಹೇಳಿದಾಗಲೇ ಗೊತ್ತಾಗೋದು. ಸೊ ಇಟ್ಸ್ ಅ ವೆರಿ ವೆರಿ ಓಪನ್ ಡಾಕ್ಯುಮೆಂಟೆಡ್ ನಂಬರ್ ಗೇಮ್. ಸೊ ಇದು ರಿಯಾಲಿಟಿ ಶೋ ಏನಕ್ಕೆ ಫೇಮಸ್ ಆಗಿದೆ ಅಂದರೆ ಜನತೆ ತೀರ್ಮಾನ ಮಾಡ್ತಾರೆ ಯಾವ ಮನೆಯೊಳಗೆ ಯಾರು ಇರಬೇಕು ಯಾರು ಇರಬಾರ್ದು ಅಂತ. ಸೊ ಜನತೆಯನ್ನು ನೀವು ತಪ್ಪಿಸಿದ್ರೆ, ಜನತೆ ನಿಮ್ಮ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಶೋ ನೋಡೋಲ್ಲ. ಸೊ ಜನತೆ ಈಸ್ ಇಂಪಾರ್ಟೆಂಟ್. ಅವರೇ ಸಾರ್ವಭೌಮ, ಅವರೇ ಸುಪ್ರೀಂ. ಜನತೆನೇ ಸುಪ್ರೀಂ, ಜನತೆ ಓಟ್ಸೇ ಸುಪ್ರೀಂ. ಸೊ ಜನತೆ ನೀವು ಧಿಕ್ಕರಿಸಿದ್ರೆ ಅದು ಆಗೋದಿಲ್ಲ. ಸೊ ಐ ಥಿಂಕ್ ದಿಸ್ ಕಾನ್ಸೆಪ್ಟ್ ಆಫ್ ಯಾರು ಬೇಕು ಯಾರು ಉಳಿಸ್ಕೊತಾರೆ ಅನ್ನೋದು ತಪ್ಪು. ಹಾಗೆಲ್ಲ ಇತ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ವ್ಯಾಲ್ಯೂನೇ ಇಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ವೋಟಿಂಗ್. ಕೊನೆಯದಾಗಿ ಬಿಗ್ ಬಾಸ್ ಸೀಸನ್ 12 ಯಾರು ಜಾಸ್ತಿ ಮನೋರಂಜನೆ ನೀಡಿದ್ರು ಅನ್ನುವಂಥದ್ದು ಪ್ರೇಕ್ಷಕರಿಗೆ, ಬಿಗ್ ಬಾಸ್ ಅಭಿಮಾನಿಗಳಿಗೆ? ಇನ್ಯಾರಿದ್ದಾರೆ ಹೇಳಿ? ಚಿಕ್ಕಪ್ಪ ದೊಡ್ಡಪ್ಪ ಹಾಡಾಡಿರೋನು, ಯಶ್ ಅವರನ್ನು ಕಾಪಿ ಮಾಡಿರೋನು, ಹಳ್ಳಿಯ ಮಂಡ್ಯ ಗೌಡರ ಭಾಷೆಯಲ್ಲಿ ಮನೋರಂಜನೆ ಕೊಟ್ಟಿರೋನು. ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾ ಇದ್ದಾರೆ? ಯಾರ ಬಗ್ಗೆ ಟ್ರೋಲ್ ಆಗಿದೆ, ಯಾರ ಬಗ್ಗೆ ಮೆಮಿಸ್ ಆಗಿದೆ, ಯಾರ ಬಗ್ಗೆ ಡೈಲಾಗ್ಸು ಹುಡುಗರು ಹೊಡಿತಾ ಇದ್ದಾರೆ, ಯಾರ ಗಾಡಿ ಹಿಂದ್ಗಡೆ ಗಿಲ್ಲಿ ಅಂತ ಬರ್ಕೊಂಡಿದ್ದಾರೆ, ಎಲ್ಲವೂ ಗಿಲ್ಲಿನೇ. ಸೊ ಏನಾದರೂ ರಿಲ್ಯಾಕ್ಸೇಷನ್ ಎಂಟರ್ಟೈನ್ಮೆಂಟ್ ಇರೋದಿದ್ರೆ ಅದು ಗಿಲ್ಲಿ ಬಿಟ್ಟು ನನಗೆ ಯಾರೂ ಕಾಣ್ತಾ ಇಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ಗಿಲ್ಲಿ. ಓನ್ಲಿ ಇಫ್ ಕರ್ನಾಟಕ ಜನತೆ ಎಲ್ಲೋ ಒಂದು ಕಡೆ ಈ ಸಲ ನಾವು ಹೆಣ್ಮಕ್ಳಿಗೆ ಓಟ್ ಹಾಕೋಣ ಅಂತ ಹೇಳಿದ್ರೆ I somehow feel it is a fight between Kavya and Ashwini. But ಗಿಲ್ಲಿ ಸೆಂಚುರಿ ಹೊಡೆದಿದ್ದಾನೆ, ಇದರಲ್ಲಿ 5 ವಿಕೆಟ್ ತೊಗೊಂಡಿದ್ದಾನೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ದಾನೆ. ಇನ್ನೇನು ಬೇಕು? ಆಸ್ ಅ ಕ್ರಿಕೆಟರ್ ಥರ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಸೀರೀಸಲ್ಲಿ ಏನೇನು ಬೇಕು ಹೇಳಿ ಎಲ್ಲವೂ ಮಾಡಿದ್ದಾನೆ. ಡಕ್ ಅಂತೂ ಔಟ್ ಆಗಿಲ್ಲ, ರನ್ ಔಟ್ ಆಗಿಲ್ಲ. ಎಲ್ಲ ಮ್ಯಾಚಲ್ಲೂ ಎವ್ರಿ ಡೇ ಇಸ್ ಅ ಮ್ಯಾಚ್ ಫಾರ್ ಹಿಮ್. ಹಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಸೊ he is hitting centuries, sixers and fours. So Gilly is the man of the series. So Gilly is the winner. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. Co-sponsors ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.